Hello everyone. In today's class, let us go for one theorem. Every polynomial ring is an Euclidean ring. Very important properties that we are studying here. Next coming theorems also very important. Every polynomial ring is an Euclidean ring. So let us consider one integral domain with unity. Then we define D from this polynomial ring which is integral domain to z, the set of all negative integers as d of f of x equal to 0 if f of x equal to 0, d of f of x equal to degree of f of x if f of x not equal to 0. Here this f of x is an any element of this f of capital X. Now we are taking this is only the integral domain. After that we prove this f of x as Euclidean ring. Okay. So which is purposefully polynomial ring. Consider any two elements in f of x and g of x. Consider d of f of x into g of x multiplying together, which will be equal to 0 if f of x equal to 0 or g of x equal to 0. But we are taking f of x and g of x such that both are non-zero elements in capital F of x. Therefore, this will be equal to degree of f of x. In the place of f of x, we have f of x into g of x. Therefore, d of f of x into g of x will be equal to degree of f of x into g of x, but which will be greater than or equal to degree of f of x. Because here both the elements are multiplied together, we are taking only the single element in f of x. Therefore, this will be always greater than or equal to a single term. So this will be equal to degree of f of x ಅಂತಂದ್ರೆ the d of f of x. ನಮ್ಗೆ ಏನ್ ಸಿಕ್ತು ಅಂದ್ರೆ d of f of x is less than or equal to degree of f of x into g of x ಅಂತ ಸಿಕ್ತು. ಸೊ ಇದನ್ನ ಇದೇ ತರ ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಇದೊಂದು ಕಂಡೀಷನ್ ನಮ್ಗೆ ಎಕ್ಸ್ಟ್ರಾ ಬೇಕಾಗಿತ್ತು. ನಮ್ಗೆ ಯುಕ್ಲಿಡಿಯನ್ ಡೊಮೇನ್ ಆಗ್ಬೇಕು ಅಂತಂದ್ರೆ ಅದಕ್ಕೆ ಏನ್ ಬೇಕು, ಯುಕ್ಲಿಡಿಯನ್ ರಿಂಗ್ ಅಥವಾ ಯುಕ್ಲಿಡಿಯನ್ ಡೊಮೇನ್ ಆಗ್ಬೇಕು ಅಂತಂದ್ರೆ ಸೆಕೆಂಡ್ ಕಂಡೀಷನ್ ಪ್ರಕಾರ ಡಿವಿಷನ್ ಅಲ್ಗೋರಿದಮ್ ಪ್ರಾಪರ್ಟಿ ಪ್ರೂವ್ ಆಗಬೇಕು. ಸೊ ಡಿವಿಷನ್ ಅಲ್ಗೋರಿದಮ್ ಪ್ರಾಪರ್ಟಿ ಪಾಲಿನಾಮಿಯಲ್ ರಿಂಗ್ಸ್ ಗೆ ಪ್ರೂವ್ ಆಗತ್ತೆ ಅನ್ನೋದನ್ನ ನಾನು ಜಸ್ಟ್ ಹಿಂದಿನ ಒಂದು ಲಾಸ್ಟ್ ಕ್ಲಾಸ್ ಅಲ್ಲಿ ಮಾಡಿದಂತಹ ಥಿಯರಮ್ ಅಲ್ಲಿ ನಾವು ಮಾಡಿದೀವಿ. ಸೊ ಅದಕ್ಕಾಗಿ ನಾವು ಇಲ್ಲಿ ಪುನಃ ಅದನ್ನ ನಾನು ಇಲ್ಲಿ ಮತ್ತೆ ಕಂಟಿನ್ಯೂ ಮಾಡಿಲ್ಲ. ಇದೊಂದು ಕಂಡೀಷನ್ ಎಕ್ಸ್ಟ್ರಾ ಬೇಕಾಗಿತ್ತು, ಈ ಕಂಡೀಷನ್ ನಾವು ಪ್ರೂವ್ ಮಾಡ್ಕೊಂಡಿದೀವಿ. ಇದಾದ್ಮೇಲೆ ಡಿವಿಷನ್ ಅಲ್ಗೋರಿದಮ್ ಕಂಡೀಷನ್ ನಾನು ಏನು ಅದಕ್ಕೆ ಯೂಸ್ ಮಾಡ್ಕೊಂಡಿದೀವಲ್ವಾ ಲಾಸ್ಟ್ ಥಿಯರಮ್ ಅಲ್ಲಿ, ಅದೇ ತರ ಇದನ್ನ ಕಂಪ್ಲೀಟ್ ಮಾಡ್ಬಿಡಿ. ದಟ್ ಆವಾಗ ಇದೊಂದು ಕಂಡೀಷನ್ ಆ ಒಂದು ಡಿವಿಷನ್ ಅಲ್ಗೋರಿದಮ್ ಕಂಡೀಷನ್ ಪ್ರಕಾರ ಈ ಪಾಲಿನಾಮಿಯಲ್ ರಿಂಗ್ ಏನಿತ್ತಲ್ವಾ ಎಫ್ ಆಫ್ ಎಕ್ಸ್ ಅದು ಯುಕ್ಲಿಡಿಯನ್ ರಿಂಗ್ ಅಂತ ಪ್ರೂವ್ ಆಗತ್ತೆ. ಓಕೆ, ಸೊ ದಿಸ್ ಈಸ್ ದ ಥಿಯರಮ್. Next we have one example. Show that polynomial ring f of x is a principal ideal domain, which is also one of the theorem. Polynomial ring ಏನಿರುತ್ತೋ ಅದು ಪ್ರಿನ್ಸಿಪಲ್ ಐಡಿಯಲ್ ಡೊಮೇನ್ ಹಾಕೊಂಡಿರುತ್ತೆ ಅಂತ ಹೇಳ್ತಿದೀವಿ ಅಲ್ವಾ. ಓಕೆ, so let us prove this. Let us consider one polynomial ring f of x. S be any arbitrary non-zero ideal in f of x. Let us consider one element g of x in this capital F of x. ಅದು ಹೇಗಿರ್ಬೇಕು ಅಂತಂದ್ರೆ ಲೋಯೆಸ್ಟ್ ಡಿಗ್ರಿ ಇನ್ ಎಸ್ ಆಗಿರ್ಬೇಕು. ಅಂಡ್ ಲೆಟ್ ಅಸ್ ಕನ್ಸಿಡರ್ ಒನ್ ಆರ್ಬಿಟ್ರರಿ ಪಾಲಿನಾಮಿಯಲ್ ಎಫ್ ಆಫ್ ಎಕ್ಸ್ ವಿಚ್ ಬಿಲಾಂಗ್ಸ್ ಟು ದಿಸ್ ಎಸ್, which is any arbitrary polynomial in S. Then by division algorithm for polynomial rings, we have there exists q of x and r of x such that f of x equal to g of x into q of x plus r of x. ಈ ಪ್ರಾಪರ್ಟಿಯನ್ನ ನಾವು ಪ್ರೂವ್ ಮಾಡಿದೀವಿ ಅಲ್ವಾ. ಸೊ ಆ ಪ್ರಾಪರ್ಟಿಯನ್ನ ನಾವಿಲ್ಲಿ ಯೂಸ್ ಮಾಡ್ಕೊಳ್ತಾ ಇರೋದು. ಹೀಗಿತ್ತು ಅಂತಂದ್ರೆ ಇದರಲ್ಲಿ ಈ ಆರ್ ಆಫ್ ಎಕ್ಸ್ ವ್ಯಾಲ್ಯೂ 0 ಆಗಿರುತ್ತೆ ಅಥವಾ ಡಿಗ್ರಿ ಆಫ್ ಆರ್ ಆಫ್ ಎಕ್ಸ್ ಈಸ್ ಲೆಸ್ ದೆನ್ ಡಿಗ್ರಿ ಆಫ್ ಜಿ ಆಫ್ ಎಕ್ಸ್. ವೆರಿ ಇಂಪಾರ್ಟೆಂಟ್ ಕಂಡೀಷನ್. ಇದನ್ನ ಕೂಡ ನಾವು ಡೆಫಿನೇಷನ್ ಅಲ್ಲಿ ಸ್ಟಡಿ ಮಾಡಿದೀವಿ. ಲಾಸ್ಟ್ ಕ್ಲಾಸ್ ಅಲ್ಲಿ ಮಾಡಿರೋದನ್ನ ಇನ್ನೊಂದ್ಸಲಿ ಬೇಕಾದ್ರೆ ನೀವು ತೆಕ್ಕೊಂಡು ನೋಡ್ಕೊಳ್ಬಹುದು.
ಓಕೆ, ನಾವು ಕನ್ಸಿಡರ್ ಮಾಡ್ಕೊಂಡಿರೋ ಪ್ರಕಾರ ಎಸ್ ಅನ್ನುವಂಥದ್ದು ಒಂದು ಐಡಿಯಲ್ ಆಫ್ ಎಫ್ ಆಫ್ ಎಕ್ಸ್ ಹಾಕೊಂಡಿರೋದಕ್ಕೆ ಯಾವ್ದಾದ್ರು ಒಂದು ಎಲಿಮೆಂಟ್ ಜಿ ಆಫ್ ಎಕ್ಸ್ ಗೆ ಏನಿರುತ್ತೆ, ಜಿ ಆಫ್ ಎಕ್ಸ್ ಮತ್ತೆ ಕ್ಯೂ ಆಫ್ ಎಕ್ಸ್ ಗೆ ಏನಿರುತ್ತೆ ಅಂತಂದ್ರೆ ದಟ್ ಆಲ್ಸೋ ಬಿಲಾಂಗ್ಸ್ ಟು ಎಸ್ ಹಾಕೊಂಡಿರುತ್ತೆ. ಯಾಕೆ ಹೇಳಿ, ಜಿ ಆಫ್ ಎಕ್ಸ್ ಬಿಲಾಂಗ್ಸ್ ಟು ಎಸ್ ಅಂಡ್ ಕ್ಯೂ ಆಫ್ ಎಕ್ಸ್ ಬಿಲಾಂಗ್ಸ್ ಟು ಎಸ್. ಅದಕ್ಕಾಗಿ ಜಿ ಆಫ್ ಎಕ್ಸ್ ಇಂಟು ಕ್ಯೂ ಆಫ್ ಎಕ್ಸ್ ಆಲ್ಸೋ ಬಿಲಾಂಗ್ಸ್ ಟು ಎಸ್ ಆಗಿರುತ್ತೆ. ಎಫ್ ಆಫ್ ಎಕ್ಸ್ ಏನಿದೆ ಅದರಲ್ಲಿ ಎಸ್ ಇರುವಂತದ್ದು ಅಂದ್ರೆ ಎಸ್ ಅಲ್ಲಿ ಇರುವಂತಹ ಎಲ್ಲಾ ಎಲಿಮೆಂಟ್ಸು ಎಫ್ ಆಫ್ ಎಕ್ಸ್ ಅಲ್ಲಿ ಇದ್ದೇ ಇರುತ್ತೆ ನಮ್ಗೆ ಅಲ್ವಾ. ಸೊ ಅದಕ್ಕಾಗಿ ಜಿ ಆಫ್ ಎಕ್ಸ್ ಇಂಟು ಕ್ಯೂ ಆಫ್ ಎಕ್ಸ್ ಮಾಡಿದಾಗ ಕೂಡ ಅದು ಕೂಡ ಎಸ್ ಅಲ್ಲಿ ಬಿಲಾಂಗ್ ಆಗುತ್ತೆ ಅಂತ ತಗೊಳ್ತಿದೀವಿ ನಾವು. ದೇರ್ ಫೋರ್ ಈ ಒಂದು ಸ್ಟೇಟ್ಮೆಂಟ್ ಪ್ರಕಾರ ಆರ್ ಆಫ್ ಎಕ್ಸ್ ಅಂತಂದ್ರೆ ಏನು, ಆರ್ ಆಫ್ ಎಕ್ಸ್ ಅಂತಂದ್ರೆ ಎಫ್ ಆಫ್ ಎಕ್ಸ್ ಮೈನಸ್ ಜಿ ಆಫ್ ಎಕ್ಸ್ ಇಂಟು ಕ್ಯೂ ಆಫ್ ಎಕ್ಸ್ ಅಲ್ವಾ. ಸೊ ವ್ಯಾಲ್ಯೂ ಅನ್ನ ಹಾಕೊಂಡಿದೀವಿ. ಸೊ ದಟ್ ಬಿಲಾಂಗ್ಸ್ ಟು ಎಸ್ ಆಯ್ತು, ಯಾಕಂದ್ರೆ ಇದು ಕೂಡ ಬಿಲಾಂಗ್ಸ್ ಟು ಎಸ್ ಇದೆ, ಎಫ್ ಆಫ್ ಎಕ್ಸ್ ಕೂಡ ಬಿಲಾಂಗ್ ಟು ಎಸ್ ಇದೆ ಅಂತಂದ್ರೆ ಇದು ಎರಡು ಮೈನಸ್ ಮಾಡಿದಾಗ ಆರ್ ಎಫ್ ಎಕ್ಸ್ ಕೂಡ ಬಿಲಾಂಗ್ ಟು ಎಸ್ ಆಯ್ತು. ಆದ್ರೆ ನಮಗ್ ಗೊತ್ತಿರೋ ಪ್ರಕಾರ ಡಿಗ್ರಿ ಆಫ್ ಆರ್ ಆಫ್ ಎಕ್ಸ್ ಏನಿದೆಯೋ ಅದು ಯಾವಾಗ್ಲೂ ಲೆಸ್ ದನ್ ಡಿಗ್ರಿ ಆಫ್ ಜಿ ಆಫ್ ಎಕ್ಸ್ ಇರುತ್ತೆ. ಇಲ್ಲಿ ನಮ್ಗೆ ಏನ್ ಬಂದೋಯ್ತು, ಈ ಒಂದು ಮೆಥಡ್ ಪ್ರಕಾರ, ಈ ಒಂದು ಸ್ಟೆಪ್ ಪ್ರಕಾರ ಡಿಗ್ರಿ ಆಫ್ ಆರ್ ಆಫ್ ಎಕ್ಸ್ ಲೆಸ್ ದೆನ್ ಡಿಗ್ರಿ ಆಫ್ ಜಿ ಆಫ್ ಎಕ್ಸ್ ಬಂತು. ಇದು ಮೈನಸ್ ಮಾಡಿದಾಗ ನಮ್ಗೆ ಆರ್ ಆಫ್ ಎಕ್ಸ್ ಸಿಗ್ತಾ ಇದೆ. ಸೊ ಅದು ಪಾಸಿಬಿಲಿಟಿ ಇಲ್ಲ. therefore g of x belongs to s is a polynomial of lowest degree ಅಂತ ಹೇಳಿದ್ದಾರೆ. ಅದಕ್ಕಾಗಿ ಈ ಕಂಡೀಷನ್ ಪಾಸಿಬಿಲಿಟಿ ಇಲ್ಲ. ಅವಾಗ ಉಳಿದಿರೋದು ಯಾವ ಕಂಡೀಷನ್, ಆರ್ ಆಫ್ ಎಕ್ಸ್ ಈಕ್ವಲ್ ಟು 0. ಸೊ therefore r of x equal to 0 and f of x equal to g of x into q of x. Here we can say that f of x is generated by g of x. That is the set S. ಅದು ಯಾವ್ದು ಹೇಗಿರುತ್ತೆ ಅಂತಂದ್ರೆ ಅದರಲ್ಲಿರುವಂತಹ ಎಲ್ಲ ಎಲಿಮೆಂಟ್ಸ್ ಎಫ್ ಆಫ್ ಎಕ್ಸ್ ಫಾರ್ಮೆಟ್ ಅಲ್ಲಿ ಇರುತ್ತೆ. ಆ ಎಲ್ಲ ಎಫ್ ಆಫ್ ಎಕ್ಸ್ ಹೇಗಿರುತ್ತೆ ಅಂತಂದ್ರೆ ಜಿ ಆಫ್ ಎಕ್ಸ್ ಇಂಟು ಕ್ಯೂ ಆಫ್ ಎಕ್ಸ್ ಫಾರ್ಮೆಟ್ ಅಲ್ಲಿ ಇರುತ್ತೆ. ಸೊ ಈಗ ಏನಾಯ್ತು, ಎಸ್ ಅನ್ನುವಂಥದ್ದು ಎಫ್ ಆಫ್ ಎಕ್ಸ್ ಅನ್ನುವಂತಹ ಎಲಿಮೆಂಟ್ ಇಂದ ಮೀನ್ಸ್ ಜಿ ಆಫ್ ಎಕ್ಸ್ ಅನ್ನುವಂತಹ ಎಲಿಮೆಂಟ್ ಇಂದ ಜನರೇಟ್ ಆಗಿದೆ. ಪ್ರತಿಯೊಂದು ಎಲಿಮೆಂಟ್ ಇದೇ ತರ ಇರುತ್ತೆ ಅಂತ ಹೇಳಿದ್ವಿ. ಸೊ ಅದಕ್ಕಾಗಿ ಒಂದು ಸೆಟ್ ಅಲ್ಲಿ ಇರುವಂತಹ ಪ್ರತಿ ಎಲಿಮೆಂಟ್ ಒಂದೇ ಕಂಪೋನೆಂಟ್ ಇಂದ ಜನರೇಟ್ ಆಗಿದೆ ಅಂತಂದ್ರೆ ಅದನ್ನ ನಾವು ಪ್ರಿನ್ಸಿಪಲ್ ಐಡಿಯಲ್ ಡೊಮೇನ್ ಅಂತ ಕರಿತೀವಿ. ಸೊ ಬೈ ದ ಡೆಫಿನೇಷನ್ ವಿ ಕ್ಯಾನ್ ಕನ್ಕ್ಲೂಡ್ ದಟ್ ದಿಸ್ ಎಫ್ ಆಫ್ ಎಕ್ಸ್ ಆರ್ ದ ಪಾಲಿನಾಮಿಯಲ್ ಏನಿದೆಯೋ ಅದು ಪ್ರಿನ್ಸಿಪಲ್ ಐಡಿಯಲ್ ಡೊಮೇನ್ ಆಗಿದೆ. ದಿಸ್ ಈಸ್ ದ ಥಿಯರಮ್. Okay, so next we have one definition, irreducible polynomial. A polynomial p of x in f of x is said to be irreducible over f of x if whenever p of x equal to u of x into v of x, where u of x, v of x both belongs to f of x, then one of u of x and or v of x is of degree 0. ಇದೆರಡರಲ್ಲಿ ಒಂದ್ರದ್ದು ಡಿಗ್ರಿ 0 ಆಗಿದ್ದೇ ಇರುತ್ತೆ. ಡಿಗ್ರಿ 0 ಆಗ್ಬೇಕು ಅಂತಂದ್ರೆ ಯಾವ್ದಾದ್ರು ಒಂದು ಕಾನ್ಸ್ಟೆಂಟ್ ಆಗಿರ್ಬೇಕು ಅಂತ. ಎಕ್ಸ್ ರೈಸ್ ಟು 1 ಬಂತು ಅಂತಂದ್ರೆ ಡಿಗ್ರಿ 1 ಆಯ್ತು. ಎಕ್ಸ್ ಸ್ಕ್ವೇರ್ ಬಂತು ಅಂದ್ರೆ ಡಿಗ್ರಿ 2 ಆಗೋಯ್ತು. ಸೊ ಎಕ್ಸ್ ರೈಸ್ ಟು 0 ಅಂತಂದ್ರೆ 1 ಅಂದ್ರೆ ಮಲ್ಟಿಪ್ಲೈಡ್ ಬೈ 1 ಅಂತಂದ್ರೆ ಅದು ಕಾನ್ಸ್ಟೆಂಟ್ ಅಲ್ವಾ. ಸೊ ಅಂದ್ರೆ ಯು ಆಫ್ ಎಕ್ಸ್ ಅಥವಾ ವಿ ಆಫ್ ಎಕ್ಸ್ ಯಾವ್ದ್ರಲ್ಲೂ ಒಂದಾರು ಕಾನ್ಸ್ಟೆಂಟ್ ಆಗಿರ್ಬೇಕು. ಅಂತಹ ಪಾಲಿನಾಮಿಯಲ್ ಅನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಇರ್ರೆಡ್ಯೂಸಿಬಲ್ ಪಾಲಿನಾಮಿಯಲ್. ಈಗ ಇಲ್ಲಿ ಕರೆಯೋದು ಎಫ್ ಆಫ್ ಎಕ್ಸ್ ಅನ್ನ ಇರ್ರೆಡ್ಯೂಸಿಬಲ್ ಅಂತ ಅಲ್ಲ, ಪಿ ಆಫ್ ಎಕ್ಸ್ ಅನ್ನ ಇರ್ರೆಡ್ಯೂಸಿಬಲ್ ಅಂತ ಕರೆಯುತ್ತದೆ. ಓಕೆ, ಸೊ ನೋಟ್, a polynomial in f of x can be written as a product of finite number of irreducible elements in f of x in a unique manner ಅಂತ ಹೇಳ್ತೀವಿ. ಈ ಎಫ್ ಆಫ್ ಎಕ್ಸ್ ಅನ್ನ ಫೈನೈಟ್ ನಂಬರ್ ಆಫ್ ಇರ್ರೆಡ್ಯೂಸಿಬಲ್ ಎಲಿಮೆಂಟ್ಸ್ ನ ಪ್ರಾಡಕ್ಟ್ ಆಗಿ ಯೂಸ್ ಮಾಡಬಹುದು. ಅದು ಯುನಿಕ್ ವೇದಲ್ಲಿ ಇರುತ್ತೆ ಅನ್ನೋದು ಇದ್ರದ್ದು ಮೀನಿಂಗ್. ಓಕೆ.